ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್ ಸುಬ್ಬು. ಗೋಲ್ಡನ್ನೇ ಇನ್ವೆಸ್ಟ್ ಮಾಡೋದು ಒಂಥರ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ನ ಕೊಡುತ್ತೆ. ಬಟ್ ಸ್ಟಾಕ್ಸು ಅಷ್ಟೇ ಫಾಸ್ಟ್ ಆಗಿರುತ್ತೆ, ಅಷ್ಟೇ ಫಿಯರ್ಸ್ ಆಗಿರುತ್ತೆ. ಸ್ಟಾಕ್ ಎಷ್ಟು ಬೇಗ ಮೇಲ್ಗಡೆ ಹೋಗುತ್ತೋ ಅಷ್ಟೇ ಬೇಗ ಕೆಳಗಡೆ ಬರೋ ಚಾನ್ಸಸ್ಸು ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಬಟ್ ಗೋಲ್ಡ್ ಆಗಲ್ಲ. ಗೋಲ್ಡ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಆ್ಯಂಡ್ ರೀಸೆಂಟಾಗಿ ಗೋಲ್ಡ್ ಪ್ರೈಸಸ್ನ ನೀವೇನಾದರೂ ಟ್ರ್ಯಾಕ್ ಮಾಡ್ತಾ ಇದ್ದೀರಾ? ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮ್ಗೇನಾದ್ರು ಗೊತ್ತಾ? ಲೆಟ್ ಮಿ ಶೋ ಯು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಆ್ಯಸ್ ಆಫ್ ಮಾರ್ಚ್ 2025 ಈ ಒಂದು ಗ್ರೋತ್ ಕರ್ವ್ ನೀವು ಗಮನಿಸಿದ್ರೆ 10 ಗ್ರಾಮ್ 24 ಕ್ಯಾರೆಟಿನ ಗೋಲ್ಡು 89,410 ರೂಪಾಯಿ ಇದೆ. ಇದನ್ನೆಲ್ಲ ಕೇಳ್ತಿದ್ರೆ ನಿಮಗೆ ಈ ಒಂದು ಗೋಲ್ಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅನ್ಸುತ್ತೆ ಅಲ್ವಾ? ಗೋಲ್ಡ್ ಅನ್ನೋದು ಈಗ ಆಲ್ ಟೈಮ್ ಹೈಯಲ್ಲಿ ರೀಚ್ ಆಗಿದೆ. ಆ್ಯಂಡ್ ನಮ್ಮ ತಾಯಿಯವರು ಮತ್ತು ಅಜ್ಜಿಯವರು ಸಹ ಈ ಒಂದು ದುಡ್ಡನ್ನ ಕೂಡಿಡೋದು, ಗೋಲ್ಡ್ನ ಪರ್ಚೇಸ್ ಮಾಡೋದು ಕೇಳಿದ್ರೆ ಇದು ಮುಂದೆ ಸಹಾಯ ಆಗುತ್ತೆ, ಮುಂದೆ ಗೋಲ್ಡ್ಗೆ ತುಂಬಾ ಒಂದು ಡಿಮ್ಯಾಂಡ್ ಬರುತ್ತೆ ಅಂತ ಹೇಳಿದರು. ಅದು ಈಗ ನಿಜ ಕೂಡ ಆಗಿದೆ. ಆ್ಯಂಡ್ ಇಂಡಿಯಾಲಿ ಗೋಲ್ಡ್ ಅನ್ನೋದು ಒಂದು ಬರೀ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲ, ಅದೊಂದು ವೆಲ್ತ್, ಗುಡ್ ಹೆಲ್ತ್ ಮತ್ತು ಪ್ರಾಸ್ಪರಿಟಿಯ ಸಂಕೇತ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆ್ಯಂಡ್ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಏನು ಅಂತಂದರೆ, ಗೋಲ್ಡು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ತನ್ನ ಒಂದು ವ್ಯಾಲ್ಯೂನ ರಿಟೈನ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೇನೆ ಅನ್ಸರ್ಟನಿಟಿ ಟೈಮ್ಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪೀಕಾಗಿ ಹೋಗೋದನ್ನು ಸಹ ನಾವು ನೋಡಿದ್ದೀವಿ. ಬಟ್ ವಾಟ್ ಇಫ್ ಐ ಟೋಲ್ಡ್ ಯು, ನಮ್ಮೆಲ್ಲರಿಗೂ ಇಂಟ್ರೆಸ್ಟ್ ಇರೋದೇನಪ್ಪ ಈ ಒಂದು ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ. ಬಟ್ ಫಿಸಿಕಲ್ ಗೋಲ್ಡ್ ಬಿಟ್ಟು ಬೇರೆ ರೀತಿಯೂ ಸಹ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಎಸ್, ಈ ಒಂದು ವಿಡಿಯೋಲಿ ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ. ಫಿಸಿಕಲ್ ಗೋಲ್ಡ್, ಡಿಜಿಟಲ್ ಗೋಲ್ಡ್, ಗೋಲ್ಡ್ ETF ಮತ್ತು ಗೋಲ್ಡ್ ಫಂಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಎಕ್ಸೈಟಿಂಗ್ ಮಾಹಿತಿನ ನಿಮ್ಮ ಮುಂದೆ ತಂತಾ ಇರುವಂಥ ಚಾನಲ್ ಅಂತ ಅಂದರೆ ಅದೇ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೋಲ್ಡ್ ಪ್ಯೂರೆಸ್ಟ್ ಫಾರ್ಮಲ್ಲಿ ನಾವು ಜ್ಯುವೆಲರಿ, ಗೋಲ್ಡ್ ಬಾರ್ಸ್ ಮತ್ತು ಕಾಯಿನ್ಸ್ ರೀತಿಯಲ್ಲಿ ನಾವು ಖರೀದಿನ ಮಾಡ್ಬೋದು. ಆ್ಯಂಡ್ ನಾವು ಯಾಕೆ ಫಿಸಿಕಲ್ ಗೋಲ್ಡ್ ಕಡೆ ಜಾಸ್ತಿ ವಾಲ್ತಿದ್ದೀವಿ ಅಂತ ಅಂದರೆ, ಈ ಒಂದು ಅನ್ಸರ್ಟನ್ ಟೈಮ್ಸಲ್ಲಿ ಎಲ್ಲ ಕಡೆ ಬೆಲೆ ಏರಿಕೆ ಆಗ್ತಿದೆ ಆ್ಯಂಡ್ ಇನ್ಫ್ಲೇಷನ್ನು ಸಹ ಜಾಸ್ತಿ ಆಗ್ತಿದೆ. ಸೊ ಇದು ಎಲ್ಲದಕ್ಕೂ ಒಂದು ಬೆಸ್ಟ್ ಹೆಡ್ಜ್ ಅಂತ ಅಂದರೆ ಅದೇ ಫಿಸಿಕಲ್ ಗೋಲ್ಡ್. ಹೇಗೆ ಅಂತ ಅಂದರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ 1990 ಮತ್ತು 2000 ಮಧ್ಯ ಗೋಲ್ಡ್ ಪ್ರೈಸ್ ಬಂದು ಆನ್ ಆನ್ ಆ್ಯಾವ್ರೇಜ್ 10 ಗ್ರಾಮ್ಗೆ 3,200 ರೂಪಾಯಿಂದ 5,200 ರೂಪಾಯಿ ಇತ್ತು. ಸೊ ಆಗ ನಿಮಗೆ 1 kg ಗೋಲ್ಡ್ನ 1995 ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಆಗ ಕೇವಲ 46,800 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದಿತ್ತು. ಬಟ್ ಅದೇ ಈಗ 1 kg ಗೋಲ್ಡಿನ ಬೆಲೆ 87,20,000. ಸೊ ಇದಕ್ಕೇನೆ ಹೇಳೋದು ಗೋಲ್ಡ್ ಬಂದು ಒನ್ ಆಫ್ ದ ಬೆಸ್ಟ್ ಹೆಡ್ಜಿಂಗ್ ಇನ್ಸ್ಟ್ರೂಮೆಂಟ್ ಅಂತ. ಆ್ಯಂಡ್ ಫಿಸಿಕಲ್ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗೋದಷ್ಟೇ ಅಲ್ಲದೇ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಸೆಕ್ಯೂರಿಟಿಗೆ ಒನ್ ಆಫ್ ದ ಸ್ಟ್ರಾಂಗ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೋಲ್ಡ್ ಬಂದು ಯೂನಿವರ್ಸಲಿ ಪ್ರಪಂಚದಾದ್ಯಂತ ಇದನ್ನು ಒಂದು ಅಸೆಟ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಇದನ್ನು ನೀವು ಎಲ್ಲಿ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಬೋದು. ಬಟ್ ಗೋಲ್ಡ್ ಜೊತೆ ಕೆಲವೊಂದು ಚಾಲೆಂಜಸ್ ಇದೆ, ಕೆಲವೊಂದು ರಿಸ್ಕ್ಗಳಿದೆ. ಅದೇನು ಅಂತ ಈಗ ನಾನು ನಿಮಗೆ ಹೇಳ್ತೀನಿ. ಗೋಲ್ಡಲ್ಲಿ ಇರುವಂತಹ ರಿಸ್ಕ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ಸ್ಟೋರೇಜ್ ಮತ್ತು ಇನ್ಶೂರೆನ್ಸು. ಎರಡನೇದು ಕಳ್ತನ ಆಗುವಂತಹ ಭಯ. ಎಸ್, ಎಲ್ಲ ತಾಯಿಂದಿರಿಗೂ ಇದೊಂದು ಭಯ ಇರುತ್ತೆ, ಕಳ್ತನ ಏನಾದರೂ ಆಗಿಬಿಟ್ರೆ ಬ್ಯಾಂಕ್ ಲಾಕರಲ್ಲಿ ಇಡ್ಬೋದಾ ಅಂತ. ಬಟ್ ಬ್ಯಾಂಕ್ ಲಾಕರ್ಸು ಸಹ ಈ ನಡುವೆ ಕೆಲವೊಂದು ಕಡೆ ಅನ್ಸೇಫ್ ಅಂತ ಗೊತ್ತಾಗ್ತಿದೆ. ಸೊ ಈ ಒಂದು ರಿಸ್ಕ್ ಆಫ್ ಥೆಫ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದು ಮೇಕಿಂಗ್ ಚಾರ್ಜಸ್. ಎಸ್, ನೀವೇನಾದರೂ ಒಂದು ಜ್ಯುವೆಲರಿನ ಕಸ್ಟಮೈಸ್ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಕೂಡ ಇರುತ್ತೆ. ಆ್ಯಂಡ್ ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿಕ್ವಿಡಿಟಿ. ಎಸ್, ನೀವು ಅನ್ಕೊಬೋದು, ಅಲ್ಲಪ್ಪ ಗೋಲ್ಡ್ ಇದ್ದರೆ ಹತ್ರ ಇರೋ ಒಡವೆ ಅಂಗಡಿಗೆ ಹೋಗಿ ಮಾರ್ಬೋದಲ್ಲ ಅದನ್ನು ಜ್ಯುವೆಲರಿ ಅಂಗಡಿಗೆ ಅಂತ ಅಂದರೆ ಇಲ್ಲ. ಈ ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ಗೆ ನೀವೇನಾದರೂ ಗೋಲ್ಡ್ನ ಮಾರಬೇಕು ಅಂತ ಅಂದರೆ ಒಂದು ಫೇರ್ ಅಮೌಂಟ್ ನೀವು ತೊಗೋಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಕಷ್ಟನೇ ಪಡಬೇಕಾಗತ್ತೆ. ಅದಷ್ಟು ಈಸಿ ಇಲ್ಲ. ಸೊ ಗೋಲ್ಡ್ನ ಇಲ್ಲಿಕ್ವಿಡ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಟ್ಯಾಕ್ಸಸ್. ಎಸ್, ನೀವು ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಫಿಸಿಕಲ್ ಫಾರ್ಮಲ್ಲಿ 3% GSTನ ನೀವು ಕಟ್ಟಬೇಕಾಗತ್ತೆ. ಆ್ಯಂಡ್ ಯಾವುದೇ ಒಂದು ಗೋಲ್ಡ್ನ ನೀವು 2 ವರ್ಷ ಇಟ್ಕೊಂಡು ಏನಾದರೂ ಮಾರ್ತೀರಾ ಅಂತ ಅಂದರೆ 12 to 12.5% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ವಿತೌಟ್ ಇಂಡೆಕ್ಸೇಷನ್ ನೀವು ಕಟ್ಟಬೇಕಾಗತ್ತೆ. ಸೊ ಇಷ್ಟೆಲ್ಲ ರಿಸ್ಕು ಗೋಲ್ಡಲ್ಲಿ ಇದೆ. ಈಗ ಡಿಜಿಟಲ್ ಗೋಲ್ಡ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಫಿಸಿಕಲ್ ಗೋಲ್ಡಲ್ಲಿ ಇರುವಂತಹ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಡಿಜಿಟಲ್ ಗೋಲ್ಡ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಿದು ಡಿಜಿಟಲ್ ಗೋಲ್ಡ್ ಅಂತಂದ್ರೆ ಸಿಂಪಲ್, ಡಿಜಿಟಲ್ ಫಾರ್ಮಲ್ಲಿ ಇರುವಂತಹ ಗೋಲ್ಡೇನೆ ಡಿಜಿಟಲ್ ಗೋಲ್ಡ್. ಬ್ಲಾಕ್ ಚೈನ್ ಟೆಕ್ನಾಲಜಿನ ಬಳಸ್ಕೊಂಡು ಈ ಒಂದು ಡಿಜಿಟಲ್ ಗೋಲ್ಡ್ನ ಜನರೇಟ್ ಮಾಡ್ತಾರೆ. ಅದನ್ನು ನೀವು ಸೆಕ್ಯೂರ್ ಆಗಿ ಬೈ ಮಾಡೋದು, ಸೆಲ್ ಮಾಡೋದು ಅಥವಾ ಇನ್ವೆಸ್ಟ್ಮೆಂಟ್ ಅಂತ ನಿಮ್ಮ ಹತ್ರನೇ ಇಟ್ಕೋಬಹುದು. ಆ್ಯಂಡ್ ಈ
ಡಿಜಿಟಲ್ ಗೋಲ್ಡಲ್ಲಿ ಇರುವಂತಹ ಪ್ರತಿಯೊಂದು ಯೂನಿಟ್ಟು ಸಹ ಫಿಸಿಕಲ್ ಗೋಲ್ಡ್ಗೆ ಸಂಬಂಧಪಟ್ಟಂತೆ ಒಂದೊಂದು ಫೇರ್ ವ್ಯಾಲ್ಯೂ ಅಂತ ಅದಕ್ಕಿರತ್ತೆ, ಒಂದೊಂದು ಯೂನಿಟ್ಗೆ ಒಂದೊಂದು ಪ್ರೈಸ್ ಅಂತ ಇರುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂದರೆ ಡಿಜಿಟಲ್ ಗೋಲ್ಡ್ ಬಂದು ಒಂದು ಒಳ್ಳೆಯ ಟ್ಯಾಂಜಿಬಲ್ ಅಸೆಟ್ಟಿಂದ ಬ್ಯಾಕ್ ಕೂಡ ಆಗಿರುತ್ತೆ. ಬಟ್ ಈ ಡಿಜಿಟಲ್ ಅಸೆಟ್ಟಲ್ಲೂ ಸಹ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ. ಅದೇನು ಅಂತ ನಾನು ನಿಮಗೆ ಈಗ ಹೇಳ್ತೀನಿ. ಮೊದಲನೇದೇನು ಅಂತಂದರೆ ಈ ಪ್ಲಾಟ್ಫಾರ್ಮ್ಸು ಸಹ 2-3% ಚಾರ್ಜ್ ಮಾಡ್ತಾರೆ, ಮೇಂಟೆನೆನ್ಸ್ ಫೀ, ಸ್ಟೋರೇಜ್ ಮತ್ತು ಇನ್ಶೂರೆನ್ಸ್ ಅಂತ. ಆ್ಯಂಡ್ ಅದ್ರ ಜೊತೆ ನಮ್ಮ ತಾಯಂದಿರನ್ನ ಯೂಶಲಿ ಕನ್ವಿನ್ಸ್ ಮಾಡೋದು ಈ ಒಂದು ವಿಚಾರಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಯೂಶಲಿ ಬ್ಯಾಂಕ್ ಲಾಕರ್ಸ್ನೇ ಟ್ರಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ತಾಯಂದಿರಿಗೆ. ಅಂಥದ್ರಲ್ಲಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಟ್ರಸ್ಟ್ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ಇನ್ನೊಂದು ಮೇಜರ್ ಚಾಲೆಂಜ್ ಏನು ಅಂತಂದರೆ ಅಲ್ಲಿ ಈಗಲೂ ಒಂದು ಗೊಂದಲ ಇದೆ. ಕೆಲವೊಂದು ರೆಗ್ಯುಲೇಟರಿ ನಾರ್ಮ್ಸ್ನ ಈ ಒಂದು ಪ್ಲಾಟ್ಫಾರ್ಮ್ಗಳು ಫಾಲೋ ಮಾಡ್ತಿಲ್ವಾ, ಹೇಗೆ ಟ್ರಸ್ಟ್ ಮಾಡೋದು ಇವ್ರನ್ನ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಈ ಎಲ್ಲ ಪ್ಲಾಟ್ಫಾರ್ಮ್ಗೂ ಇನ್ನು ರೆಗ್ಯುಲೇಟರಿ ನಾರ್ಮ್ಸ್ ಇಲ್ಲ. ಆ್ಯಂಡ್ ಗೋಲ್ಡ್ನ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಡಿಜಿಟಲ್ ಗೋಲ್ಡಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂದರೆ ಕೆಲವೊಂದು ಪ್ಲಾಟ್ಫಾರ್ಮಲ್ಲಿ ಟೈಮ್ ಲಿಮಿಟ್ ಅಂತ ಇರುತ್ತೆ. ಸೊ ಆ ಟೈಮ್ ಲಿಮಿಟ್ ಆದಮೇಲೆ ನೀವು ಅಲ್ಲಿ ಒಂದು ಡಿಜಿಟಲ್ ಗೋಲ್ಡ್ನ ಸ್ಟೋರ್ ಮಾಡೋಕ್ಕಾಗಲ್ಲ, ನೀವು ವಿಡ್ರಾ ಮಾಡಲೇಬೇಕಾಗತ್ತೆ. ಸೊ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇದು ಬೆಸ್ಟ್ ಸೂಟೆಡ್ ಅಲ್ಲ ಅಂತ ಕೆಲವೊಬ್ಬರ ಅಭಿಪ್ರಾಯ. ಆ್ಯಂಡ್ ಅದ್ರ ಜೊತೆಗೇನೆ ಮಾರ್ಕೆಟ್ ವಾಲಿಟಿಲಿಟಿಯಿಂದ ಈ ಒಂದು ಡಿಜಿಟಲ್ ಗೋಲ್ಡಿನ ಪ್ರೈಸು ಸಹ ವೇರಿ ಆಗ್ತಾ ಇರುತ್ತೆ. ಆ್ಯಂಡ್ ಟ್ಯಾಕ್ಸಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಎಸ್, ಫಿಸಿಕಲ್ ಗೋಲ್ಡ್ಗೆ ಹೇಗೆ ಟ್ಯಾಕ್ಸಸ್ ಇದೆಯೋ ಡಿಜಿಟಲ್ ಗೋಲ್ಡ್ಗೂ ಸಹ ಅಷ್ಟೇ ಟ್ಯಾಕ್ಸಸ್ ಇದೆ. ಡಿಜಿಟಲ್ ಗೋಲ್ಡ್ ಬಂದು ಫಿಸಿಕಲ್ ಗೋಲ್ಡ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಅಂತ ಅನ್ಬೋದು. ಯಾಕೆಂದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಆ್ಯಸ್ ಆಫ್ March 26, 2025 1 ಗ್ರಾಮ್ ಡಿಜಿಟಲ್ ಗೋಲ್ಡ್ ಮತ್ತು ಫಿಸಿಕಲ್ ಗೋಲ್ಡ್ ಮಧ್ಯೆ ಪ್ರೈಸ್ ಕಂಪ್ಯಾರಿಸನ್ ನೀವು ನೋಡಿದ್ರೆ 1 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಇಂಡಿಯಾಲಿ 8,941 ಇದೆ ಆ್ಯಸ್ ಆಫ್ April 1, 2025. ಅದೇ 1 ಗ್ರಾಮ್ ಆಫ್ ಡಿಜಿಟಲ್ ಗೋಲ್ಡ್ ಬಂದು 9,691 ಇದೆ. ಸೊ ಇದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಅಂದರೆ ಇದೆರಡೂ ಬಿಟ್ಟು ಇನ್ನು 2 ಬೆಸ್ಟ್ ಆಲ್ಟರ್ನೇಟಿವ್ ವೇ ಇದೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ. ಅದು ಯಾವುದು ಅಂತ ನಾನು ನಿಮಗೆ ಈಗ ಹೇಳ್ತೀನಿ. ಮೊದಲನೇ ಆಲ್ಟರ್ನೇಟಿವ್ ಬಂದು ಗೋಲ್ಡ್ ETF. ರೀಸೆಂಟಾಗಿ ಗೋಲ್ಡ್ ETF ಬಂದು ಒಂದು ಎಕ್ಸೆಸಿವ್ ಪಾಪ್ಯುಲಾರಿಟಿನ ಇಂಡಿಯಾಲಿ ಪಡ್ಕೊಂತು. ಏನಕ್ಕೆ ಅಂತ ಅಂದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಗೋಲ್ಡ್ ETF-ನ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು ಡಿಸೆಂಬರ್ 2024 ಇಂದ ಜಾನ್ವರಿ 2025 ಅಷ್ಟೊತ್ತಿಗೆ 16% ಇನ್ಕ್ರೀಸ್ ಆಯಿತು. ಅಂದರೆ ಫ್ರಮ್ 44,595 crores-ಇಂದ 51,839 crores-ಗೆ ಅದು ಇನ್ಕ್ರೀಸ್ ಆಯಿತು. ಆ್ಯಂಡ್ ಮಂತ್ಲಿ ಇನ್ಫ್ಲೋನು ಸಹ 486% ಅಷ್ಟು ಆನ್ ಅ ಮಂತ್ಲಿ ಬೇಸಿಸ್ ಅದು ಇನ್ಕ್ರೀಸ್ ಆಯಿತು. ಮುಂಚೆ ಅದು ಡಿಸೆಂಬರ್ 2024 ಕೇವಲ 640 ಕೋಟಿಯಷ್ಟು ಒಂದು ಇನ್ಫ್ಲೋ ಇತ್ತು. ಅದೇ ಜಾನ್ವರಿ 2025 ಅಷ್ಟರಲ್ಲಿ ಅದು 3,751 ಕೋಟಿಯಷ್ಟು ಬೆಳೀತು. ಸೊ ಯೂಶಲಿ ಸ್ಟಾಕ್ ಮಾರ್ಕೆಟ್ ವಾಲಿಟೈಲ್ ಆಗಿದ್ದಾಗ ಇಂಡಿಯನ್ ಇನ್ವೆಸ್ಟರ್ಸ್ ಬಂದು ಒಂದು ಸ್ವಲ್ಪ ಸೇಫ್ ಇನ್ವೆಸ್ಟ್ಮೆಂಟ್ ಆದಂತಹ ಗೋಲ್ಡ್ ETFಸ್ನೇ ಜಾಸ್ತಿ ಪ್ರಿಫರ್ ಮಾಡ್ತಿದ್ದಾರೆ. ಸೊ ಈ ಒಂದು ಗೋಲ್ಡ್ ETF ಅಂದ್ರೆ ಏನು? ಸಿಂಪಲ್, ಫಿಸಿಕಲ್ ಗೋಲ್ಡ್ ಪ್ರೈಸಸ್ನ ಟ್ರ್ಯಾಕ್ ಮಾಡುವಂತಹ ಪ್ಯಾಸಿವ್ಲಿ ಮ್ಯಾನೇಜ್ಡ್ ಅಸೆಟೇನೆ ಈ ಒಂದು ಗೋಲ್ಡ್ ETF. ಆ್ಯಂಡ್ ಈ ಒಂದು ಗೋಲ್ಡ್ ETF ಬಂದು 1 ಗ್ರಾಮ್ ಫಿಸಿಕಲ್ ಗೋಲ್ಡ್ಗೆ ಸಮಾನ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರೈಸ್. ಆ್ಯಂಡ್ ಇದನ್ನು ಸ್ಟಾಕ್ ಎಕ್ಸ್ಚೇಂಜಸ್ಸಲ್ಲಿ ಮತ್ತು ಕೆಲವೊಂದು ಪ್ಲಾಟ್ಫಾರ್ಮಲ್ಲಿ ಇದನ್ನು ಟ್ರೇಡ್ ಮಾಡ್ಬೋದು, ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಆ್ಯಂಡ್ ಆಗಲೇ ಹೇಳಿರೋಂಗೆ ಒಂದು ಗೋಲ್ಡ್ ETF ಇಸ್ ಈಕ್ವಲ್ ಟು 1 ಗ್ರಾಮ್ ಆಫ್ ಫಿಸಿಕಲ್ ಗೋಲ್ಡ್. ಸೊ ಈ ಒಂದು ಗೋಲ್ಡ್ ETF ಮುಖಾಂತರ ನೀವು ಫಿಸಿಕಲ್ ಗೋಲ್ಡಲ್ಲಿ ಫಿಸಿಕಲ್ ಗೋಲ್ಡ್ನ ಮುಟ್ತೇನೆ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಸೊ ಎಸ್, ಮ್ಯೂಚುವಲ್ ಫಂಡ್ ಅವರು ಕ್ರಿಯೇಟ್ ಮಾಡ್ತಕ್ಕಂತಹ ಈ ಒಂದು ಗೋಲ್ಡ್ ETFs ಏನಿದೆ ಅದು ಬಂದು ಫಿಸಿಕಲ್ ಗೋಲ್ಡಿನ ಪ್ರೈಸಸ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಫಿಸಿಕಲ್ ಗೋಲ್ಡ್ ಪ್ರೈಸಸ್ ಮೇಲೆ ಕೆಳಗೆ ಹೋಗ್ತಾ ಇದ್ದಂಗೆ ಇದರ ಒಂದು ಪ್ರೈಸು ಸಹ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಮುಖಾಂತರ ಇದನ್ನು ಟ್ರೇಡ್ ಕೂಡ ಮಾಡ್ಬೋದು, ಅಂದರೆ ಬೈ ಅಥವಾ ಸೆಲ್ ಕೂಡ ಮಾಡ್ಬೋದು. ಆ್ಯಂಡ್ ಅದು ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಗೋಲ್ಡ್ ETFನ NAV ಏನಿರುತ್ತೆ ಅದು ಬಂದು ಈ ಒಂದು ಫಿಸಿಕಲ್ ಗೋಲ್ಡ್ ಪ್ರೈಸಸ್ ಫ್ಲಕ್ಚುಯೇಟ್ ಆದಂಗೆ ಅದು ಸಹ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಬಟ್ ಈ ಒಂದು ಗೋಲ್ಡ್ ETF ಅಲ್ಲೂ ಸಹ ಕೆಲವೊಂದು ಚಾಲೆಂಜಸ್ ಇದೆ. ಏನು ಅಂತಂದರೆ ಮೊದಲನೇದಾಗಿ ನಿಮ್ಮ ಹತ್ರ ಫಿಸಿಕಲ್ ಗೋಲ್ಡ್ ಇರಲ್ಲ. ಕೆಲವೊಬ್ರಿಗೆ ಏನಪ್ಪ ಅಂತ ಅಂದರೆ ನಾನೊಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತ ಅಂದರೆ ನನ್ನ ಹತ್ರ ಒಂದು ಫಿಸಿಕಲ್ ಗೋಲ್ಡ್ ಇರಬೇಕು, ಒಂದು ಟ್ಯಾಂಜಿಬಲ್ ಅಸೆಂಟ್ ಇರಬೇಕು ಅಂತ ಅನ್ಕೊಂತಾರೆ. ಬಟ್ ಇಲ್ಲಿ ನಿಮ್ಮ ಹತ್ರ ಫಿಸಿಕಲ್ ಗೋಲ್ಡ್ ಇರಲ್ಲ. ಒಂದು ಎರಡನೇದೇನು ಅಂತ ಅಂದರೆ
ಇಲ್ಲಿ ನೀವು ಕೆಲವೊಂದು ಮೇಂಟೆನೆನ್ಸ್ ಫೀನು ಸಹ ಕೊಡಬೇಕಾಗಬಹುದು ಕೆಲವೊಂದು ಪ್ಲಾಟ್ಫಾರ್ಮ್ಗೆ. ಆ್ಯಂಡ್ ಅದ್ರ ಜೊತೆಗೇನೆ ಮುಖ್ಯವಾಗಿ ಇದು ಬಂದು ತುಂಬಾ ವೋಲೆಟೈಲ್ ಆಗಿರುತ್ತೆ, ಮಾರ್ಕೆಟ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ. ಈ ಒಂದು ಅಂಡರ್ಲೈಯಿಂಗ್ ಅಸೆಟ್ ಗೋಲ್ಡ್ ಸ್ಟೇಬಲ್ ಆಗಿದ್ರು ಸಹ ಮಾರ್ಕೆಟ್ ಏನಾದರೂ ವೋಲೆಟೈಲ್ ಆಯಿತು ಅಂತ ಅಂದರೆ ಈ ಒಂದು ಗೋಲ್ಡ್ ETF ಸಹ ತುಂಬಾ ವೋಲೆಟೈಲ್ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಮುಖಾಂತರ ಅಥವಾ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಮುಖಾಂತರ ನೀವು ಅದನ್ನು ಬೈ ಅಥವಾ ಸೆಲ್ ಮಾಡ್ತೀರಾ ಅಂತಂದರೆ ಅಲ್ಲಿ ಕೆಲವೊಂದು ಬ್ರೋಕರೇಜು, ಕಮಿಷನ್ ಚಾರ್ಜ್, ಸೆಕ್ಯೂರಿಟಿ ಚಾರ್ಜ್ನು ಸಹ ನೀವು ಕೊಡಬೇಕಾಗತ್ತೆ. ಆ್ಯಂಡ್ ಯೂಶಲಿ ಕಮಿಷನ್ ಬಂದು 0.5 ಇಂದ 1% ಇರುತ್ತೆ. ಈಗ ನೆಕ್ಸ್ಟ್ ಫಾರ್ಮ್ ಆಫ್ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡೋಣ, ಅದನ್ನೇ ಗೋಲ್ಡ್ ಮ್ಯೂಚುವಲ್ ಫಂಡ್. ಎಸ್, ಈ ಒಂದು ಗೋಲ್ಡ್ ಮ್ಯೂಚುವಲ್ ಫಂಡ್ ಅವ್ರು ಏನು ಮಾಡ್ತಾರಪ್ಪ ಅಂತ ಅಂದರೆ ಈ ಒಂದು ಗೋಲ್ಡ್ ಬುಲಿಯನ್, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಗೋಲ್ಡ್ ಆದಂತಹ ಈ ಒಂದು ಗೋಲ್ಡ್ ಬಾರ್ಸ್ ಮತ್ತು ಗೋಲ್ಡ್ ಕಾಯಿನ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಬಟ್ ಇದರಲ್ಲೂ ಸಹ ಈ ಒಂದು ಅಂಡರ್ಲೈಯಿಂಗ್ ಗೋಲ್ಡ್ ETFs ಮೇಲೆ ಇವರು ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಬರ್ತಾರೆ. ಆ್ಯಂಡ್ ಈ ಒಂದು ಗೋಲ್ಡಲ್ಲಿ ಇರ್ತಕ್ಕಂತಹ ಈ ಒಂದು ಮ್ಯೂಚುವಲ್ ಫಂಡ್ ಏನಿದೆ ಇದು ಬಂದು ಫಿಸಿಕಲ್ ಗೋಲ್ಡಿನ ಪ್ರೈಸ್ನ ಮಿಮಿಕ್ ಮಾಡ್ತಾ ಇರುತ್ತೆ. ಆ್ಯಂಡ್ ಅಂಡರ್ಲೈಯಿಂಗಲ್ಲಿ ಈ ಒಂದು ಗೋಲ್ಡ್ ETF ಥರನೇ ಸುಮಾರು 100% ಇಲ್ಲದೆ ಇದ್ರು ಸರಿಸುಮಾರು ಅದರಷ್ಟೇ ಇದು ಆ್ಯಕ್ಟ್ ಕೂಡ ಮಾಡುತ್ತೆ. ಆ್ಯಂಡ್ ಇದು ಒಂದು ಒನ್ ಆಫ್ ದ ಗ್ರೇಟ್ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈಯರ್ ಕೂಡ ಹೌದು. ನೀವೇನಾದರೂ ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ ಇನ್ವೆಸ್ಟ್ಮೆಂಟ್ನ ಡೈವರ್ಸಿಫೈ ಮಾಡ್ತೀರಾ ಅಂತ ಅಂದರೆ ಇದೂ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಟು ಕನ್ಸಿಡರ್ ಅಂತ ಜನರ ಅಭಿಪ್ರಾಯ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿರೋ ವಿಚಾರ ನೀವು ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ ಇಲ್ಲಿ ನೀವು ಚಿಕ್ಕದಾಗಿ SIP ಮುಖಾಂತರ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮುಖಾಂತರ ಚಿಕ್ಕದಾಗಿ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಬರ್ಬೋದು. ಆ್ಯಂಡ್ ಅದರ ಜೊತೆಗೇನೆ ಇಲ್ಲಿ ಫಿಸಿಕಲ್ ಗೋಲ್ಡ್ ಕಳ್ತನ ಆಗುವಂತಹ ಯಾವುದೇ ಒಂದು ಭಯ ಕೂಡ ಇರಲ್ಲ. ಈ ಒಂದು ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಮುಖಾಂತರ ನೀವು ಫಿಸಿಕಲ್ ಗೋಲ್ಡಲ್ಲಿ ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಆ್ಯಂಡ್ ನಿಮ್ಮ ಒಂದು ಪೋರ್ಟ್ಫೋಲಿಯೋಗೂ ಇದು ಒಂದು ಕುಷನಿಂಗ್ ಕೂಡ ಕೊಡುತ್ತೆ. ಇದರ ಒಂದು ಲೋ ಎಕ್ಸ್ಪೆನ್ಸಿವ್ ರೇಷಿಯೋಯಿಂದ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಂಡ್ರೂ ಸಹ ಇದರಲ್ಲಿ ಒಂದು ಡ್ರಾಬ್ಯಾಕ್ ಇದೆ, ಅದೇ ಕೆಲವೊಂದು ಹಿಡನ್ ಚಾರ್ಜಸ್. ಇದ್ರ ಬಗ್ಗೆ ಯೂಶಲಿ ಎಲ್ಲರೂ ಇಗ್ನೋರ್ ಮಾಡ್ತಾರೆ. ಮೊದಲನೇದೇನು ಅಂತ ಅಂದರೆ ಡ್ಯುಯಲ್ ಎಕ್ಸ್ಪೆನ್ಸ್ ರೇಷಿಯೋ. ಎಸ್, ಯೂಶಲಿ ಈ ಒಂದು ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಅವರು ಗೋಲ್ಡ್ ETF ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡೋದ್ರಿಂದ ಒಂದು ಕಡೆ ಗೋಲ್ಡ್ ETFಿನ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಈ ಕಡೆ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಎರಡೂ ಸಹ ಇದರಲ್ಲಿ ಬೇರ್ ಮಾಡಬೇಕಾಗತ್ತೆ. ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಏನು ಅಂತಂದರೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ಗಳದ್ದು ಈ ಒಂದು ಲಾಂಗ್ ಟರ್ಮ್ ಟ್ಯಾಕ್ಸ್ ಬೆನಿಫಿಟ್. ಎಸ್, ನೀವು ಈ ಒಂದು ಗೋಲ್ಡ್ ETF ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಒಂದು ಲಾಂಗ್ ಟರ್ಮ್ ಟ್ಯಾಕ್ಸ್ ಬೆನಿಫಿಟ್ಗೆ ಕ್ವಾಲಿಫೈ ಆಗೋಕ್ಕೆ 1 ವರ್ಷ ಕಾಯಬೇಕಷ್ಟೇ. ಬಟ್ ಇದೇ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಒಂದು ಲಾಂಗ್ ಟರ್ಮ್ ಟ್ಯಾಕ್ಸ್ ಬೆನಿಫಿಟ್ನ ಪಡ್ಕೋಬೇಕು ಅಂತಂದರೆ 2 ವರ್ಷನ ಕಾಯಬೇಕಾಗತ್ತೆ. ಹೇಗೆ ಅಂತ ಅಂದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ನೀವು 1 ಲಕ್ಷನೇ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಪ್ರಾಫಿಟ್ನ ನೀವೇನಾದರೂ ಅರ್ನ್ ಮಾಡಿದ್ರೆ ನಿಮ್ಮ ಒಂದು ಗೋಲ್ಡ್ ETFನ 1 ವರ್ಷದ ಒಳಗಡೆ ನೀವೇನಾದರೂ ಸೆಲ್ ಮಾಡಿದ್ರೆ ಅಲ್ಲಿಗೆ ನಿಮಗೆ 30% ಟ್ಯಾಕ್ಸು ಅಂದರೆ ಸರಿಸುಮಾರು 7,500 ರೂಪಾಯಿ ಟ್ಯಾಕ್ಸ್ ನಿಮ್ಗಾಗುತ್ತೆ. ಹೌವರ್ ನೀವು ಇನ್ನೂ 1 ವರ್ಷನ ನೀವೇನಾದರೂ ವೆಯ್ಟ್ ಮಾಡಿ ನೀವೇನಾದರೂ ಸೆಲ್ ಮಾಡಿದ್ರೆ ಆಗ ನಿಮಗೆ ಅದು ಕೇವಲ 12.5% ಆಗುತ್ತೆ. ಅಲ್ಲಿಗೆ ನಿಮಗೆ ಹತ್ತತ್ರ 4,375 ರೂಪಾಯಿ ಸೇವ್ ಆಗುತ್ತೆ. ಸೊ ಈ ಒಂದು ಗೋಲ್ಡ್ ಫಂಡ್ಸ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದರೆ ಈ ಥರ ಒಂದು ಟ್ಯಾಕ್ಸ್ ಅಡ್ವಾಂಟೇಜ್ನ ಪಡ್ಕೋಬೇಕು ಅಂತಂದರೆ ಎಕ್ಸ್ಟ್ರಾ 1 ಇಯರ್ನ ನೀವು ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡುವಂತಹ 4 ವಿಧಾನಗಳು. ಸೊ ಯಾವುದನ್ನು ನೀವು ಪಿಕ್ ಮಾಡಬೇಕು ಅಂತ ಈಗ ನಾವು ಮಾತಾಡೋ ಹಾಗಿದ್ರೆ ಈಗೆಲ್ಲ ಗೌರ್ಮೆಂಟು ಹೊಸದಾಗಿ ಒಂದು ಸಾವರಿನ್ ಗೋಲ್ಡ್ ಬಾಂಡ್ಸ್ನ ಕೊಡೋದನ್ನ ನಿಲ್ಲಿಸಿದ್ದಾರೆ. ಸೊ ಇನ್ವೆಸ್ಟರ್ಸು ಈ ಒಂದು ಗೋಲ್ಡ್ಗೆ ಸಂಬಂಧಪಟ್ಟಂತೆ ಬೇರೆ ಆಲ್ಟರ್ನೇಟಿವ್ ಆಪ್ಷನ್ ಹುಡುಕ್ತಾ ಇದ್ದಾರೆ. ಈ ಒಂದು ಸಾವರಿನ್ ಗೋಲ್ಡ್ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದ್ರಿಂದ ಒಂದು ಗೋಲ್ಡ್ ಎಕ್ಸ್ಪೋಜರು ಸಿಗ್ತಿತ್ತು ಆ್ಯಂಡ್ ಒಂದು ರೆಗ್ಯುಲರ್ ರಿಟರ್ನು ಸಹ ಸಿಗ್ತಿತ್ತು. ಬಟ್ ಗೌರ್ಮೆಂಟ್ ಈಗ ಅದು ಆ ಒಂದು ಆಪ್ಷನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿರೋದ್ರಿಂದ ಬೆಸ್ಟ್ ಆಪ್ಷನ್ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಫಿಸಿಕಲ್ ಗೋಲ್ಡ್. ಆಗಲೇ ಹೇಳಿರೋಂಗೆ ನಿಮಗೊಂದು ಫಿಸಿಕಲ್ ಟ್ಯಾಂಜಿಬಲ್ ಅಸೆಟ್ ಬೇಕು, ಗೋಲ್ಡ್ ಕಣ್ಮುಂದೆನೇ ಇರಬೇಕು ಅಂತಂದರೆ ಇದಕ್ಕೆ ನೀವು ಆಪ್ಟ್ ಮಾಡ್ಬೋದು. ಹೌವರ್ ಸೇಫ್ಟಿ, ಇನ್ಶೂರೆನ್ಸ್, ಸ್ಟೋರೇಜ್ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಎರಡನೇದು ಬಂದು ಡಿಜಿಟಲ್ ಗೋಲ್ಡ್. ಸೊ ಈ ಒಂದು ಡಿಜಿಟಲ್ ಗೋಲ್ಡ್ ಬಂದು ಪರ್ಚೇಸ್ ಮಾಡೋದಕ್ಕೂ ತುಂಬ ಈಸಿ. ಒಂದು ಆ್ಯಪ್ ಮುಖಾಂತರ ಕೆಲವೊಂದು ಕ್ಲಿಕ್ಸ್ಗಳ ಮುಖಾಂತರ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ವಿತೌಟ್ ಆ್ಯಕ್ಚುಲಿ ಓನಿಂಗ್ ಫಿಸಿಕಲ್ ಗೋಲ್ಡ್, ಒಂದು ಗೋಲ್ಡ್ನು ನೀವು ಓನ್ ಮಾಡಿರೋ ಒಂದು ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಆ್ಯಂಡ್ ನೀವು ಯಾವಾಗ ಬೇಕಾದರೂ ಈ ಒಂದು ಡಿಜಿಟಲ್ ಗೋಲ್ಡ್ನ ಫಿಸಿಕಲ್ ಗೋಲ್ಡ್ಗೆ ಕನ್ವರ್ಟ್ ಕೂಡ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ಗೋಲ್ಡ್ ETF. ಯಾರ್ಯಾರು ನಾವು
ಒಂದು ಬ್ರೋಕರೇಜ್ ಫರ್ಮ್ ಮುಖಾಂತರ ಅಥವಾ ಒಂದು ಟ್ರೇಡಿಂಗ್ ಅಕೌಂಟ್ ಮುಖಾಂತರ ನಾವು ಇದನ್ನು ಹ್ಯಾಂಡಲ್ ಮಾಡ್ತೀವಿ ಅನ್ನೋರು ಈ ಒಂದು ಪರ್ಟಿಕ್ಯುಲರ್ ಆಪ್ಷನ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಇದು ಸೆಬಿ ರೆಗ್ಯುಲೇಟೆಡ್ ಆಗಿದೆ. ಹೌಎವರ್ ನೀವು ಒಂದು ಆಕ್ಚುಯಲ್ ಫಿಸಿಕಲ್ ಗೋಲ್ಡ್ನ ಇದರಲ್ಲಿ ಓನ್ ಮಾಡೋದಿಲ್ಲ, ಬದಲಿಗೆ ಒಂದು ಫಂಡಲ್ಲಿ ಒಂದು ಶೇರ್ನ ನೀವು ಓನ್ ಮಾಡಿರ್ತೀರ. ನೆಕ್ಸ್ಟ್ ಬಂದು ಗೋಲ್ಡ್ ಮ್ಯೂಚುವಲ್ ಫಂಡ್. ಇದರಲ್ಲಿ ಒಂದು ಲಾಂಗ್ ಟರ್ಮ್ ವೆಲ್ತ್ ಜನರೇಷನ್ ಮುಖಾಂತರ ಫ್ಲೆಕ್ಸಿಬಿಲಿಟಿನೂ ಸಹ ನಿಮಗೆ ಸಿಗುತ್ತೆ. ಆ್ಯಂಡ್ ಚಿಕ್ಕ ಅಮೌಂಟ್ ಮುಖಾಂತರ SIP ಮುಖಾಂತರನೂ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಡಿಜಿಟಲ್ ಗೋಲ್ಡ್ ಅಲ್ಲಿ ಇದ್ದಂತಹ ಒಂದು ಕಂಟ್ರೋಲು ನಿಮಗೆ ಇದರಲ್ಲಿ ಇರೋದಿಲ್ಲ. ಹೌಎವರ್ ಇಲ್ಲಿ ಕೆಲವೊಂದು ಮ್ಯಾನೇಜ್ಮೆಂಟ್ ಫೀಸು ಸಹ ಅಪ್ಲಿಕಬಲ್ ಆಗುತ್ತೆ. ಸೊ ಈ ಒಂದು 4 ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಕಳೆದ 5 ವರ್ಷದಲ್ಲಿ ಎಷ್ಟು ರಿಟರ್ನ್ ತಂದುಕೊಟ್ಟಿದೆ ಅಂತ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಯೂಶಲಿ ಡಿಜಿಟಲ್ ಗೋಲ್ಡ್ ಬಂದು ಬೇರೆ ಎಲ್ಲ ಮೀನ್ಸ್ಗೂ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ರಿಟರ್ನ್ ತಂದು ಕೊಟ್ಟಿದೆ. ಏನಕ್ಕೆ ಅಂತಂದ್ರೆ ಇದರಲ್ಲಿ ಸ್ವಲ್ಪ ಅಡಿಷನಲ್ ರಿಲೇಟೆಡ್ ಚಾರ್ಜಸ್ಗಳು ಕಮ್ಮಿ. ಸೊ ನಿಮಗೆ ಯಾವ್ದು ಬೆಸ್ಟ್ ಅಂತ ನೀವು ಚೂಸ್ ಮಾಡಬೇಕಾದ್ರೆ ನಿಮ್ಮೊಂದು ಫಿನಾನ್ಷಿಯಲ್ ಗೋಲ್ ಏನು, ನಿಮ್ಮ ಫ್ಲೆಕ್ಸಿಬಿಲಿಟಿ ಎಷ್ಟಿದೆ, ಮತ್ತೆ ನಿಮ್ಮ ಒಂದು ರಿಸ್ಕ್ ಟಾಲರೆನ್ಸ್ ಎಷ್ಟಿದೆ ಅನ್ನೋದ್ರ ಜೊತೆಗೇನೆ ನಿಮಗೆ ಫಿಸಿಕಲ್ ಪೊಸಿಷನ್ ಬೇಕಾ ಅಥವಾ ಈಸಿಯಾಗಿ ಕನ್ವೀನಿಯನ್ಸ್ ಬೇಕಾ, ಇಲ್ಲ ಅಂತ ಅಂದರೆ ನಾವು ಟ್ರೇಡಿಂಗ್ಗೋಸ್ಕರ ನೋಡ್ತಾ ಇದ್ದೀನಾ, ಇದು ಎಲ್ಲಾನು ನೀವು ಕೂಲಂಕುಷವಾಗಿ ಅನಾಲಿಸಿಸ್ ಮಾಡಾದ ಮೇಲೆ ನಿಮಗೆ ಒಂದು ಬೆಸ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ಡಿಸ್ಕ್ಲೈಮರ್, ಈ ಒಂದು ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ರೀತಿಯಾದಂತಹ ಬೈ ಸೆಲ್ ಅಥವಾ ಹೋಲ್ಡ್ ರೆಕಮೆಂಡೇಶನ್ ಅಲ್ಲ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಆ್ಯಂಡ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.